ನಿನಗೆ ಅವನು, ಅವನಿಗೆ ನೀನು, ನೀವಿಬ್ಬರನ್ನ ದೂರ ಮಾಡೋದು ಅಷ್ಟು ಸುಲಭನಾ? ನೀವಿಬ್ರು ಓಡೋಟದವ್ರಿಗಿಂತ ಹೆಚ್ಚಾಗಿರೋರು, ನೀವಿಬ್ರು ದೂರ ಆಗೋದು ಅಂದ್ರೆ ಅಷ್ಟು ಸುಲಭದ ಮಾತಾ? ಅಲ್ಲ ಅಂತ ಹೇಳಿದ್ನಲ್ಲ ಚಿನ್ನ, ಆ ನೋವನ್ನ ತಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ನಮ್ಮನ್ನ ಅಷ್ಟೊಂದು ಕಾಡುತ್ತೆ, ಭಯಂಕರ ನೋವಾಗುತ್ತೆ. ಅದ್ರೇನ್ ಮಾಡೋದು? ಲೈಫ್ ಅಂದ್ರೆ ಅದೊಂದೇ ಅಲ್ವಲ್ಲ, ಅದು ತುಂಬಾನೇ ಚಾಚ್ಕೊಂಡಿರುತ್ತೆ, ಸಿಕ್ಕಾಪಟ್ಟೆ ದಿಕ್ಕುಗಳಿರುತ್ತೆ. ನಾವು ಎಲ್ಲ ದಿಕ್ಕಲ್ಲೂ ಯೋಚನೆ ಮಾಡಬೇಕಾಗುತ್ತೆ. ಯಾವುದೋ ಒಂದು ಒಳ್ಳೇದಾಗ್ತಿದೆ ಅಂದರೆ ಕೆಲವನ್ನ ನಾವು ಬಿಟ್ಟು ಕೊಡಲೇಬೇಕಾಗತ್ತೆ. ನಾನು ಧೈರ್ಯವಾಗೆಲ್ಲ ಹೇಳಿ ಬಂದ್ಬಿಟ್ಟಿದ್ದೀನಿ. ಆದರೂ ಒಂದೊಂದ್ಸರ್ತಿ ದುಃಖ ಅನ್ನೋದಿದೆಯಲ್ಲ, ಒತ್ತರಿಸ್ಕೊಂಡ್ಬರುತ್ತೆ ಕಡೆ. ಅವನ್ನ ಬಿಟ್ಟಿರೋದಕ್ಕೆ ನನ್ನ ಮನಸ್ಸು ರೆಡಿ ಇಲ್ಲ. ತುಂಬಾನೇ ಕಷ್ಟ ಆಗ್ತಾ ಇದೆ. ಈ ಹಾರ್ಶ್ ರಿಯಾಲಿಟಿನ ಒಪ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಮೊದಲೇ ಭಯಂಕರ ಸೆನ್ಸಿಟಿವ್ ಅವನು, ವಿಲವಿಲ ಅಂತ ಒದ್ದಾಡಿ ಹೋಗ್ಬಿಟ್ಟಿರ್ತಾನೆ. ನನಗೆ ನನ್ನ ಚಿಂತೆಗಿಂತ ಅವನ ಚಿಂತೆನೇ ಜಾಸ್ತಿ ಕಾಡ್ತಾ ಇರೋದು, ಎಲ್ಲಿ ನೋವು ತಿಂತಾ ಇರ್ತಾನೋ ಅಂತ. ಆನಂದ್ ಪ್ಲೀಸ್ ಸಮಾಧಾನ ಮಾಡ್ಕೋ. ನೋಡು, ನೀನೇನೇ ಮಾಡಿದ್ರು ಅವ್ನು ಒಳ್ಳೇದಕ್ಕೆ ತಾನೆ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಇದನ್ನು ನಾವೀಗ ಅಕ್ಸೆಪ್ಟ್ ಮಾಡಲೇಬೇಕು. ಸ್ವಲ್ಪ ದಿನ ಅಷ್ಟೇ, ಎಲ್ಲನೂ ಸರಿ ಹೋಗುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ, ಈಗ ಸತ್ಯ ಹೇಳಿ ಎಲ್ಲರೂ ಬೇಜಾರಾಗೋದಕ್ಕಿಂತ ಇದು ಒಳ್ಳೇದಲ್ವಾ? ಆರಾಮಾಗಿರು. ಗೌತಮರೇ, ಏನಾಯ್ತು? ಯಾಕೆ ಹೀಗೆ ಕೂತಿದ್ದೀರಾ? ಏನಿದು? ಆನಂದ್ ಅವರು ರಿಸೈನ್ ಮಾಡ್ತಿದ್ದಾರಾ? ನಾನು ಇದನ್ನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾ, ಬಟ್ ಇದು ಇಷ್ಟಕ್ಕೆ ಮುಗ್ದಿಲ್ವಲ್ಲ. ಅವರು ರೆಸಿಗ್ನೇಷನ್ ಲೆಟರ್ ಕೊಟ್ಟಿದ್ದಾರೆ ಅಷ್ಟೇ. ನೀವು ಇದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಲ್ವಾ? ಬೇಡ ಅಂತ ಹೇಳಿದ್ರಿ ಅಲ್ವಾ ನೀವು? ಹೇಗೆ ಹೇಳಲಿ? ಅವನಿಗೇನೋ ಅನಿವಾರ್ಯ ಕಾರಣಗಳಿವೆ. ಪರ್ಸನಲ್ ಪ್ರಾಬ್ಲಮ್ಗೋಸ್ಕರ ಈ ಥರದೊಂದು ಡಿಸಿಷನ್ ತೊಗೊಂಡಿದ್ದಾನೆ. ನಾನು ಬೇಡ ಅಂತ ಹೇಗೆ ಹೇಳಲಿ? ಅವನು ಇಲ್ಲಿವರೆಗೂ ನನಗೋಸ್ಕರ ತನ್ನನ್ನು ತಾನು ತುಂಬ ಸವಸ್ಬಿಟ್ಟಿದ್ದಾನೆ. ನಾನು ಇಟ್ಟ ಪ್ರತಿ ಹೆಜ್ಜೆಲೂ ನನ್ನ ಜೊತೆ ಇದ್ದಾನೆ, ನನ್ನ ಬ್ಯಾಕ್ ಬೋನ್ ಆಗಿದ್ದಾನೆ. ಇಷ್ಟಕ್ಕೆ ಮೇಲೂ ನಾನು ಅವನಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ? ಅವ್ನು ಮ್ಯಾಕ್ಸಿಮಮ್ ನನಗೆ ಏನೇನು ಮಾಡ್ಬೋದು ಎಲ್ಲವನ್ನೂ ಮಾಡಿದ್ದಾನೆ. ಇನ್ ರಿಟರ್ನ್ ಯಾವತ್ತೂ ಏನೂ ಕೇಳಿದ್ದಿಲ್ಲ. ಅದು ಬೇಕು ಇದು ಬೇಕು ಅಂತ ಡಿಮ್ಯಾಂಡ್ ಮಾಡಿದವನಲ್ಲ. ಅವನು ಯಾವಾಗಲೂ ಹೇಳ್ತಾ ಇದ್ದಿದ್ದು ಒಂದೇ, ಗೆಳೆಯ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಕಣೋ ಅಂತ. ನಿಸ್ವಾರ್ಥಿ ಅವನು. ಅಂಥವನಿಗೀಗ ನಾನು ನೀನು ಹೋಗಬೇಡ, ನಿನ್ನ ಅಗತ್ಯ ನನಗಿದೆ ಅಂತ ಹೇಳಿದ್ರೆ ಸ್ವಾರ್ಥಿ ಆಗ್ತೀನಿ. ಆ ಸೆಂಟಿಮೆಂಟಲ್ ಕಟ್ ಹಾಕೋದು ನನಗೆ ಇಷ್ಟ ಇಲ್ಲ. ನಿಜ, ಅವ್ರು ನಮಗೋಸ್ಕರ ತುಂಬಾ ಮಾಡಿದ್ದಾರೆ. ಈಗ ನಾವೇನೇ ಹೇಳಿದ್ರು ಬರೀ ಸ್ವಾರ್ಥ ಅಷ್ಟೇ ಅಲ್ಲ, ತುಂಬಾ ತಪ್ಪಾಗುತ್ತೆ ಅದು. ಹೌದು, ಒಪ್ಕೊಳ್ಳೋ ಕಷ್ಟ, ಆದರೂ ಒಪ್ಕೊಳ್ಳೇಬೇಕು. ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಬಟ್ ಬೇರೆ ದಾರಿ ಇಲ್ಲ. ಟೋಟಲಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ನಾನು ಯಾಕೋ ತುಂಬಾ ವೀಕ್ ಆಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ನನ್ನ ಅರ್ಧ ಬಲನೇ ಬಿಟ್ಟು ಹೋಗ್ತಾ ಇದೆ. ಅವನು ನನ್ನ ಸುತ್ತಮುತ್ತ ಓಡಾಡ್ಕೊಂಡಿದ್ರೆ ಸಾಕಿತ್ತು, ನನಗೇನೋ ಧೈರ್ಯ ಸಮಾಧಾನ ಇರ್ತಿತ್ತು. ನನ್ನ ಪಾಲಿಗೆ ಎಲ್ಲವೂ ಅವನೇ ಆಗಿದ್ದ. ಅವನೊಬ್ಬ ಇದ್ರೆ ಸಾಕು, ಒಂದು ಇಡೀ ಸೈನ್ಯ ಇದ್ದಾಗಿರ್ತಿತ್ತು. ನನಗೆ ಶಕ್ತಿ ಕೊಡೋನು, ಭರವಸೆ ತುಂಬೋನು. ಏನೇ ಆದರೂ ಅಪರಾತ್ರಿಲಿ ಬೇಕಾದರೂ ನಾನು ಆನಂದ ಅಂತ ಅವನ ಹತ್ರ ಓಡೋಗ್ತಾ ಇದ್ದೆ. ಎದುರ್ಕೊಬೇಡ ಗೆಳೆಯ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ನಾನು ನಿರಳಾಗ್ಬಿಡ್ತಿದ್ದೆ. ಏನೇ ಆದರೂ ಆನಂದಿದ್ದಾನೆ, ನೋಡ್ಕೋತಾನೆ ಅಂತ ನೆಮ್ಮದಿಯಾಗಿ ಮಲ್ಕೋತಾ ಇದ್ದೆ. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ಮನಸ್ಸಿಗೇನೋ ಒಂಥರ ಒದ್ದಾಟ. ಅವ್ನು ಬಿಟ್ಟು ಹೋಗೋ ಕಲಿತನನ ಹೇಗೆ ತುಂಬೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವನ ಜಾಗಕ್ಕೆ ಬೇರೆ ಯಾರನ್ನ ಬೇಕಾದ್ರೂ ತಂದು ಕೂರಿಸ್ಬೋದು, ಬಟ್ ಅದು ಆನಂದ ಆಗಕ್ಕೆ ಸಾಧ್ಯನೇ ಇಲ್ಲ.
ಅವನ ಜಾಗನ ಯಾರಿಂದನೂ ತುಂಬಕ್ಕೆ ಸಾಧ್ಯ ಇಲ್ಲ, ಅದು ಮಾತ್ರ ಸತ್ಯ. ಇನ್ಮೇಲೆ ಅವನ ಕೊರತೆ ಎದ್ದು ಕಾಣುತ್ತೆ, ತುಂಬ ಕಾಡುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಅವರು ಯಾವ ರೀಸನ್ಗೆ ರಿಸೈನ್ ಮಾಡ್ತಿದ್ದಾರೆ? ಮಕ್ಳಿಗೋಸ್ಕರ, ಮಕ್ಳು ಫ್ಯೂಚರ್ಗೋಸ್ಕರ ಅವನು ಏನೇನೋ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ದಾನೆ. ಹಾಗಿದ್ಮೇಲೆ ನಾನು ಇದನ್ನು ಒಪ್ಕೊಳ್ಳದೆ ಹೇಗಿರಲಿ? ನಾನು ಮನಸ್ಸು ಮಾಡಿದ್ರೆ ಅವ್ನ ಮಕ್ಕಳನ್ನ ಫಾರಿನಲ್ಲಿ ಇಟ್ಟು ಓದಿಸ್ಬೋದು, ಅವ್ರಿಗೆ ಏನೇನು ಸೌಕರ್ಯಗಳು ಬೇಕು ಎಲ್ಲವನ್ನೂ ಕೊಡಿಸ್ಬೋದು. ಆದರೆ ಮಕ್ಕಳಿಗೆ ಅಪ್ಪ ಅಮ್ಮ ಜೊತೆಲಿದ್ದಾಗ ಆಗಲ್ವಲ್ಲ, ಅದನ್ನು ಯಾರ ಕೈಲಿಂದಲೂ ಪೂರೈಸೋಕ್ಕೆ ಸಾಧ್ಯ ಇಲ್ಲ. ನನ್ನ ಹತ್ರ ಇರೋ ದುಡ್ಡಿಗೂ ಶಕ್ತಿ ಇಲ್ಲ. ಅದಕ್ಕೆ ಕಷ್ಟ ಆದರೂ ಒಪ್ಕೊಂಡೆ, ಮಕ್ಕಳಿಂದ ಅಪ್ಪ ಅಮ್ಮನ ಕಿತ್ಕೋಬಾರ್ದು ಅಂತ. ನಾನು ಅಷ್ಟು ಸ್ವಾರ್ಥಿ ಆಗಬಾರ್ದು. ಆನಂದ್ ಯಾವಾಗಲೂ ನನ್ನ ಒಳ್ಳೆಯದನ್ನೇ ಬಯಸ್ತಾನೆ, ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಅವನು ಕಂಪ್ನಿಲಿರಲ್ಲ, ಬಟ್ ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರುತ್ತಲ್ಲ, ಈ ಥರ ಡೈಲಿ ನೋಡೋಕ್ಕಾಗಲ್ಲ. ಇಟ್ಸ್ ಓಕೆ. ಅವನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಟಿಫನ್ ಆಯ್ತಾ? ಹಾಂ, ನಿಮ್ಮದು? ನಾವು ಮನೆಯಿಂದ ಆಚೆ ಕಾಲಿಡ್ತೀವಿ ಅಂದರೆ ಎಲ್ಲ ಮುಗಿಸ್ಕೊಂಡೇ ಬರೋದು ಮೇಡಮ್. ಇವಾಗ ಮಗು ಹೇಗಿದ್ದಾಳೆ ಮೇಡಮ್? ಹುಷಾರಾಗಿದ್ದಾಳ? ಪರವಾಗಿಲ್ಲ, ಚೆನ್ನಾಗಿದ್ದಾಳೆ. ಮತ್ತೆ ನೀವು ಹೇಗಿದ್ದೀರಾ ಮೇಡಮ್? ಅಲ್ಲ, ನೀವು ಮಗುಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ತುಂಬ ಟೆನ್ಷನ್ ಆಗಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ ಮೇಡಮ್. ಏನೂ ಸಮಸ್ಯೆ ಇಲ್ಲ. ಮೊದಲು ಏನೂ ಇಲ್ಲ ಅನ್ನೋದೇ ಸಮಸ್ಯೆ ಆಗಿತ್ತು. ಆದರೆ ಈಗ ನಮ್ಮ ಅಣ್ಣ ಎಲ್ಲ ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ಏನೇನು ಬಯಸಿದ್ನೋ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಿದೆ. ಏನೂ ಕೊರತೆ ಇಲ್ಲ ಈಗ ನನಗೆ. ದುಃಖಕ್ಕಿಂತ ಖುಷಿನೇ ತುಂಬೋಗಿದೆ. ಕರೆಕ್ಟು ಮೇಡಮ್. ನಮ್ಗೇನು ಸಿಕ್ಕಿದೆಯೋ ಅದನ್ನ ನೋಡಿ ಖುಷಿ ಪಡಬೇಕು, ಅದನ್ನೇ ಸೆಲೆಬ್ರೇಟ್ ಮಾಡ್ಬೇಕು ಮೇಡಮ್. ಒಳ್ಳೇದು ದೊಡ್ಡದಾಗಿ ಕಾಣಿಸ್ಬೇಕು, ಕೆಟ್ಟದ್ದು ಚಿಕ್ಕದಾಗಿ ಕಾಣಬೇಕು. ಆದರೆ ನಾವು ಹಂಗಲ್ಲ ಮೇಡಮ್, ಉಲ್ಟಾ ಕೆಟ್ಟದನ್ನೇ ಎತ್ತಿಟ್ಕೊಂಡು ಎನ್ಲಾರ್ಜ್ ಮಾಡಿ ಅದನ್ನೇ ನಮ್ಮ ಮನಸ್ಸು ಅನ್ನೋ ಗೋಡೆಗೆ ನೇತಾಕೊಂಡ್ಬಿಡ್ತೀವಿ. ಕೊನೆಗೆ ಅದನ್ನ ಮೇಂಟೈನ್ ಕೂಡ ಮಾಡ್ತಿರ್ತೀವಿ. ಕೆಟ್ಟದನ್ನೇ ತುಂಬಿಸಿ ಒಳ್ಳೇದಕ್ಕೆ ಜಾಗನೇ ಇಲ್ವೇನೋ ಅನ್ನೋ ಹಾಗೆ ಮಾಡ್ಕೊಂಡ್ಬಿಡ್ತೀವಿ ಮೇಡಮ್. ಸರಿಯಾಗಿ ಹೇಳಿದ್ರಿ ನೋಡಿ. ಮೊದಲೇ ಸತಿ ತುಂಬ ಅರ್ಥ ಇರೋ ಮಾತಾಡಿದ್ದೀರಾ. ಇದೇನು ಮೇಡಮ್ ಇದು? ನೀವು ಭೂಮಿಕಾ ಮೇಡಮ್ ಅವ್ರ ಥರ ಮಾತಾಡ್ತಿದ್ದೀರಲ್ಲ. ಇವಾಗ ನೀವು ಹೊಗಳಿದ್ರಾ ಇಲ್ಲ ಬೈತೀರಾ ಮೇಡಮ್? ಅಂದಂಗೆ ಮೇಡಮ್, ನನಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ನಿಮ್ಮ ಮನೆಯವರು, ಐ ಮೀನ್ ನಿಮ್ಮ ಗಂಡ, ನಿಮ್ಮ ಮಿತಿಲ್ ನೀವಿರಿ. ಸದ್ರ ಕೊಟ್ರೆ ಪದ್ರ ತೋರಿಸಿದ್ರಂತೆ, ಹಂಗಾಯ್ತು ನಿಮ್ಮ ಕತೆ. ಏನೇನು ಸದ್ರ ಕೊಟ್ರೆ ಪತ್ರ ತೋರಿಸಿದ್ರಂತ? ಹಂಗಂದ್ರೆ ಏನು ಮೇಡಮ್? ಏನೋ ಒಂದು, ಅದೆಲ್ಲ ಯಾಕೆ ನಿಮಗೆ? ಅಲ್ಲ, ನೀವೇ ಹೇಳಿದ್ರಲ್ಲ. ನೋಡಿ, ಸುಮ್ಮನೆ ಮಾತಾಡಬೇಡಿ. ಯಾರ ಹತ್ರ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ತಿಳ್ಕೊಂಡು ಮಾತಾಡಿ. ಸುಮ್ಮನೆ ಮಾತು ಬರುತ್ತೆ ಅಂತ ಮಾತಾಡೋದಲ್ಲ, ಯೋಚನೆ ಮಾಡಿ ಮಾತಾಡಿ. ಅದೇ ನನ್ನ ಪ್ರಾಬ್ಲಮ್ ಮೇಡಮ್. ನಿಮಗೂ ಗೊತ್ತಲ್ಲ ಮೇಡಮ್, ಮಾತಾಡಾದ್ಮೇಲೆ ಯೋಚನೆ ಮಾಡ್ತೀನಿ. ಅದು ಉಲ್ಟಾ ಆಗಬೇಕಾಗಿತ್ತು, ಆದರೆ ನನ್ನ ಲೈಫಲ್ಲಿ ಅದೇ ಉಲ್ಟಾ ಆಗ್ಬಿಟ್ಟಿದೆ ಮೇಡಮ್. ಹೋಗ್ರಿ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ರಿ. ಛ, ಅವ್ರ ಗಂಡನ ಕಟ್ಕೊಂಡು ನನಗೇನಾಗಬೇಕಾಗಿತ್ತು? ನನ್ನ ಬಾಯೇ ಸರಿಯಿಲ್ಲ, ಎಲ್ಲ ನಂದೇ ಮಿಸ್ಟೇಕು. ಅಮ್ಮ, ನೀನೇ ಹೇಳು. ಅವ್ರದ್ದು ತುಂಬಾನೇ ಅತಿ ಆಯ್ತು ತಾನೆ. ಅವ್ರದ್ದೆಷ್ಟಿದೆ ಅಷ್ಟು ನೋಡ್ಕೊಂಡಿರ್ಬೇಕು. ಅದನ್ನ ಬಿಟ್ಟು ಕಂಡರ್ ವಿಷಯ ಅವ್ರಿಗೆ ಆಗ್ಬೇಕು. ಕೆತ್ಕಿ ಎಲ್ಲದನ್ನು ತಿಳ್ಕೊಳ್ಳೋ ಕುತೂಹಲ, ಕೆಟ್ಟ ಕುತೂಹಲ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇರೋದನ್ನ ಬಿಟ್ಟು ತಲೆ ಹಟ್ಟೆ ಮಾಡ್ತಾರೆ. ಕಪ್ಪಿರಾಯ ಯಾವಾಗ ನೋಡಿದ್ರು ವಟ 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 ಅಂತ ಮಾತಾಡ್ತಾನೆ ಇರ್ತಾರೆ. ನನ್ನ ತಲೆ ಚಿಟ್ಟು ಹಿಡಿಸ್ಬಿಡ್ತಾರಮ್ಮ, ಅಷ್ಟು ಮಾತಾಡ್ತಾರೆ. ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಅದೇ ಹೊಸದಾಗಿ ಬಂದಿದ್ದಾರಲ್ಲ ಸೃಜನ್ ಅಂತ, ಅವ್ರ ಬಗ್ಗೆ. ಅವರು ಮಹಾನ್ ತರಲೆ. ನನ್ನ ವೈಯಕ್ತಿಕ ವಿಚಾರನೆಲ್ಲ ಕೇಳ್ತಾರಮ್ಮ ಅವರು. ಅದನ್ನ ಕಟ್ಕೊಂಡು ಅವ್ರಿಗೇನಾಗಬೇಕು? ಸ್ವಲ್ಪ ಸಲಿಗೆ ಕೊಟ್ರೆ ತಲೆ ಮೇಲೆ ಹತ್ತು ಕೂತ್ಕೊತಾರವರು. ಆದ್ರೆ ಅವರು ತುಂಬಾ ಹತ್ತಿರದವರು ಅನ್ಸ್ತಾರೆ, ಗೊತ್ತಿರೋರು ಅನ್ಸ್ತಾರೆ, ತುಂಬಾ ಪರಿಚಯ ಇರೋರು ಅನ್ಸ್ತಾರೆ. ಆದ್ರೆ ಎಲ್ಲಿ ನೋಡಿದೀನಿ ಅಂತ ನೆನಪಾಗ್ತಿಲ್ಲ ಅಮ್ಮ. ನಿನ್ನಾದ್ರೂ ಕೇಳೋಣ ಅಂದ್ರೆ ಏನು ಪ್ರಯೋಜನ ಇಲ್ಲ. ಇವಾಗ ಮಾಡ್ತಿದ್ದೀನಿ ನೋಡು ಹೀಗೆ, ನನ್ನನ್ನು ನಾನೇ ಮಾತಾಡ್ಕೊಂಡು ಸುಮ್ಮನಾಗಬೇಕು. ಒಂದೊಂದ್ಸತಿ ಅವ್ರ ಹತ್ರನೇ ನೇರವಾಗಿ ಹೋಗಿ ಕೇಳ್ಬೇಡ ಅಂತ ಅನ್ಸುತ್ತೆ. ಮರುಕ್ಷಣ ಅವ್ರ ಹತ್ರ ನಾನೇನು ಹೋಗಿ ಮಾತಾಡೋದು ಅಂತ ಅನ್ಸುತ್ತೆ. ಹಂಗೂ ಅನ್ಸುತ್ತೆ, ಹಿಂಗೂ ಅನ್ಸುತ್ತೆ.
ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸಾಮಾನ್ಯವಾಗಿ ಗೊತ್ತು ಗುರಿ ಇಲ್ದಿರೋರ ಹತ್ರ ನಮ್ಮ ಬಗ್ಗೆ ಏನು ಹೇಳ್ಕೊಳ್ಳೋದು ಅನ್ಸುತ್ತೆ. ಆದರೆ ಅವ್ರ ಹತ್ರ ಮಾತ್ರ ಅದು ಯಾಕೋ ಗೊತ್ತಿಲ್ಲ, ಎಷ್ಟು ಕೋಪ ಇದ್ರೂ ಎಲ್ಲ ಹೇಳ್ಕೋಬೇಕು ಅನ್ಸುತ್ತೆ. ಅದು ಯಾಕಂತಾನೆ ಅರ್ಥ ಆಗ್ತಿಲ್ಲ. ಹೇಳ್ಕೊಳ್ಳೋದ್ರಲ್ಲಿ ಏನಿದೆ? ಇಲ್ಲ ಇಲ್ಲ, ಅದೆಲ್ಲ ತಪ್ಪು. ಇನ್ನು ಮುಂದೆ ಅವ್ರ ಹತ್ರ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ಬೇಕು. ಯಾಕೆ ಬೇಕು ಬೇಡ್ದಿರೋದೆಲ್ಲ? ಏನಮ್ಮ, ನೀನು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀಯ ಅಂತ ಅರ್ಥ ಆಗ್ತಿಲ್ಲಮ್ಮ. ಆದರೆ ಒಂದಂತೂ ನಿಜ, ನೀನು ಮುಂಚಿನ ಥರ ಇಲ್ಲ. ಹಾಗಂತ ಸರಿ ಹೋಗಿದೀಯ ಅಂತಲೂ ಹೇಳೋಕ್ಕಾಗಲ್ಲ. ನೀನನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲಮ್ಮ. ತುಂಬಾ ಗೊಂದಲಕ್ಕೆ ಬೀಳಿಸ್ತೀಯ ನೀನು. ನಾನಾದರೂ ಏನು ಮಾಡಲಿ ಪಾಪು, ಸದ್ಯಕ್ಕೆ ನನ್ನ ಪರಿಸ್ಥಿತಿ ಆಗಿದೆ. ಶಾಕುಂತ್ಲಾ ಮತ್ತು ಅವರಣ್ಣ ಇಬ್ಬರು ಸೇರಿಕೊಂಡು ನಿಮ್ಮನ್ನೆಲ್ಲ ಏನು ಮಾಡಿಬಿಡ್ತಾರೋ ಅನ್ನೋ ಭಯ, ಅದಕ್ಕೆ ಸುಮ್ಮನಿದ್ದೀನಿ. ಆದರೆ ಒಂದಲ್ಲ ಒಂದಿನ ನಾನು ಮಾತಾಡ್ತೀನಿ. ಅವತ್ತು ಎಲ್ಲರೂ ಬಾಯಿ ಮುಚ್ಕೋತಾರೆ. ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಹೋಗಿ ಹೋಗಿ ನಿನ್ನ ಹತ್ರ ಕೇಳ್ತಿದ್ದೀನಲ್ಲ, ನೀನು ಉತ್ತರ ಕೊಟ್ಟಿದ್ದ ದಿನ ಪ್ರಪಂಚನೇ ಪ್ರಳಯ ಆಗ್ಬಿಡುತ್ತೆ. ಸರಿ, ಹೊರಗಡೆ ನಂಗೆ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ನನಗೆ ನಿಮ್ಮ ಸಿಚುವೇಶನ್ ಅರ್ಥ ಆಗುತ್ತೆ ಗೌತಮವ್ರೆ. ನಿಮಗೆ ಎಷ್ಟು ನೋವಾಗ್ತಿದೆಯೋ ಅವ್ರಿಗೂ ಅಷ್ಟೇ ನೋವಾಗ್ತಿರುತ್ತೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಅವರು, ಜೀವಕ್ಕೆ ಜೀವ ಅನ್ನೋ ಥರ ಇದ್ದವರು. ಅಂಥದ್ರಲ್ಲಿ ನಿಮಗೆ ಹೇಳಿದೆ, ನಿಮಗೆ ಕನ್ಸಲ್ಟ್ ಮಾಡಿದೆ, ಅವ್ರು ಇಂಥ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಮಕ್ಕಳ ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಮಾಡಿರ್ತಾರೆ. ಹೌದು, ಅವನಿಗೂ ನಾನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಮಕ್ಳಿಗೋಸ್ಕರ ಈ ಒಂದು ನಿರ್ಧಾರ ತಗೊಂಡಿದ್ದಾನೆ. ನೀವೇನು ಡಿಸೈಡ್ ಮಾಡಿದ್ದೀರಾ? ಇನ್ನೇನು ಮಾಡೋದು, ಮಕ್ಳಿಗೋಸ್ಕರ ಆದಮೇಲೆ ನನ್ನ ಗೆಳೆಯನಿಗೆ ಏನು ಒಳ್ಳೆಯದೋ ಅದನ್ನೇ ಮಾಡ್ಬೇಕು ತಾನೆ. ಸೊ ಅವನ್ನ ರಿಲೀವ್ ಮಾಡ್ತೀನಿ. ಅವ್ನಿಗೆ ಇಷ್ಟ ಬಂದಾಗಿ ಬದುಕಿದ್ರೆ ಅವನಿಗೂ ಸಂತೋಷ ಆಗುತ್ತೆ. ಅದು ನೋಡಿ ನಾನು ಖುಷಿ ಪಡ್ತೀನಿ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ಏನು ಹೇಳಲಿ, ಏನು ಹೇಳಿದ್ರು ಕಮ್ಮಿನೇ. ಯಾಕಂದರೆ ನಿಮ್ಮ ಬಾಂಡಿಂಗ್ ಆ ಥರದ್ದಿದೆ. ವಿರುದ್ಧವಾಗೂ ಮಾತಾಡೋಕ್ಕಾಗಲ್ಲ, ಪರವಾಗೂ ಮಾತಾಡೋಕ್ಕಾಗಲ್ಲ. ಬಟ್ ಇಷ್ಟು ಮಾತ್ರ ಹೇಳಬಲ್ಲೆ ಗೌತಮ್ ಅವರೇ, ನೀವೇನು ನಿರ್ಧಾರ ತಗೊಂಡಿದ್ದೀರಲ್ಲ ಅದು ಸರಿಯಾಗೇ ಇದೆ. ಅವನು ಹೋಗ್ತೀನಿ ಅಂತ ಇದ್ದಾನಲ್ಲ, ಸೊ ಒಂದು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡೋಣ ಅಂತ. ಇನ್ವೈಟ್ ಮಾಡಿ. ಹಾಂ, ಹೇಳೋ ಗೆಳೆಯ. ಆನಂದ, ಇವತ್ತು ರಾತ್ರಿ ಮನೇಲಿ ಒಂದು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಕಣ. ನೀನು, ಅಪರ್ಣ, ಮಕ್ಕಳು ಎಲ್ಲರೂ ಬರಬೇಕು. ಇದು ವೆಕೇಶನ್ ಅಲ್ವಾ, ಅದಕ್ಕೆ ಮಕ್ಕಳು ಅಜ್ಜಿ ಮನೆಗೆ ಹೋಗಿದ್ದಾರೆ. ಮನೇಲಿ ನಾನು ಅಪರ್ಣ ಇಬ್ಬರೇ ಕಣ ಇರೋದು. ಸರಿ, ನೀನು ಅಪರ್ಣ ಇಬ್ಬರು ಬನ್ನಿ. ಬೇರೆ ಏನು ಕೆಲಸ ಇಟ್ಕೊಬೇಡಿ, ಇದ್ರೂ ಅದನ್ನು ಕ್ಯಾನ್ಸಲ್ ಮಾಡಿ. ಆ ಥರದ್ದೇನೂ ಇಲ್ಲ ಗೆಳೆಯ. ನೀನು ಕರೆದೇಂದ್ಮೇಲೆ ಬರದೇ ಇರೋಕ್ಕಾಗುತ್ತಾ? ಖಂಡಿತ ಬರ್ತೀನಿ. ಕರ್ಕೊಂಬರ್ತೀನಿ ಅವಳನ್ನು. ಸರಿ, ರಾತ್ರಿ ಸಿಗೋಣ. ಬಾಯ್. ಏನಂತೆ? ರಾತ್ರಿ ಊಟಕ್ಕೆ ನೀನು ಅಪರ್ಣ ಮನೆಗೆ ಬನ್ನಿ ಅಂತ ಕರೆದ. ಅವನು ಕರೆದ್ಮೇಲೆ ಇನ್ನೇನು ಮಾತಾಡೋದು? ಹಾಂ, ಸಂಜೆ ಹೊಟ್ಟು ಬಂದ್ಬೇಡ. ನೋಡಿ ಅಪ್ಪಾಜಿ, ಅವತ್ತಿವ್ರು ಏನು ಹೇಳಿದ್ರು, ಪ್ರಮೋಷನ್ ಸಿಕ್ಮೇಲೆ ಮದುವೆ ಆಗ್ತೀನಿ ಅಂತ ತಾನೆ. ಇವಾಗಂತೂ ಅದ್ರ ಮೇಲೆ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ, ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ನೀವೇ ಹೇಳಿದ್ರಿ ತಾನೆ ಆದಷ್ಟು ಬೇಗ ಮದುವೆ ಆಗಿ ಅಂತ. ನಿಮ್ಮ ಮಾತಿಗೂ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಇತ್ತೀಚೆಗಂತೂ ನನ್ನ ಮೇಲೆ ಗಮನನೇ ಕೊಡ್ತಾ ಇಲ್ಲ. ಏನಪ್ಪ ಜಯ್, ನಿನ್ನ ಮೇಲೆ ಇಷ್ಟೊಂದು ಕಂಪ್ಲೇಂಟು? ಅದೆಲ್ಲ ಏನಿಲ್ಲ ಅಂಕಲ್. ಇಲ್ಲ ಅಪ್ಪಾಜಿ, ಎಲ್ಲ ಬರೀ ಸುಳ್ಳು.
ಇತ್ತೀಚಿಗಂತೂ ಇವ್ರು ಯಾವಾಗಲೂ ಬ್ಯುಸಿ ಬ್ಯುಸಿ ಬ್ಯುಸಿ. ಯಾವಾಗ ಕಾಲ್ ಮಾಡಿದ್ರು ಬ್ಯುಸಿ, ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ, ಅಷ್ಟು ಬ್ಯುಸಿ ಆಗಿದ್ದಾರೆ. ಮುಂಚೆ ಎಲ್ಲ ಆಫೀಸ್ ಮುಗಿತಾದಂಗೆ ನನ್ನ ನೋಡೋಕ್ಕೆ ಅಂತ ಬರೋರು, ಇವಾಗಂತೂ ಡೈರೆಕ್ಟಾಗಿ ಮನೆಗೆ ಹೋಗ್ತಾರೆ. ಪ್ರಮೋಷನ್ಗಿಂತ ಮುಂಚೆನೇ ಚೆನ್ನಾಗಿತ್ತು, ನನ್ನ ಜೊತೆ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋರು. ಈಗ ಪ್ರಮೋಷನ್ ಆಗಿದ್ದೇ ಆಗಿದ್ದು ನಮ್ಮ ಲವ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ. ನೋಡಿ ಅಂಕಲ್, ಯಾವಾಗಲೂ ಇದಾಯ್ತು ಹೇಳುದು. ಈ ಚಿಕ್ಕ ಮಕ್ಕಳು ಲಾಲಿಪಾಪ್ ಗಾಟ ಮಾಡಲ್ವಾ, ಹಂಗೆ ನೀವಾದ್ರೂ ಒಂಚೂರು ಹೇಳಿ. ನೋಡಮ್ಮ, ನೀನು ಇವನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಅವನು ಬ್ಯುಸಿ ಆಗ್ತಿರೋದೇ ನಿನಗೋಸ್ಕರ. ಮುಂದೆ ನಿನ್ನನ್ನು ಸುಖವಾಗಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯುಸಿ ಆಗಿದ್ದಾರೆ. ನೀನು ಸುಖವಾಗಿಡ್ಬೇಕು ಒಂದು ಸ್ಟೇಜ್ ರೆಡಿ ಮಾಡಬೇಕಲ್ಲ, ಮಾಡ್ತಾ ಇದ್ದಾನೆ ಈಗ. ಹೇಳಿ ಅಂಕಲ್, ನೀವಾದ್ರೂ ಒಂಚೂರು ಹೇಳಿ, ಗಟ್ಟಿಯಾಗಿ ಹೇಳಿ, ಅರ್ಥ ಆಗೋ ಥರ ಕೇಳಿಸ್ಕೊ. ನೋಡಮ್ಮ, ಇವನು ದೊಡ್ಡದಾಗಿ ಒಂದು ಗೇಮ್ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಅದೇನಾದರೂ ಸಕ್ಸಸ್ ಆಗಿಬಿಟ್ರೆ ನಿಮ್ಮ ಲೈಫೇ ಬದಲಾಗೋಗ್ಬಿಡುತ್ತೆ. ನೀನೇನು ತಲೆ ಕೆಡ್ಸ್ಕೋಬೇಡ, ಅವನು ಯಾವತ್ತಿದ್ರು ನಿನ್ನವನೇ. ಕರೆಕ್ಟಾಗಿ ಹೇಳಿದ್ರಿ ಅಂಕಲ್, ಅರ್ಥ ಆಯ್ತಾ? ಫೈನ್, ಬಟ್ ಇನ್ನೂ ಎಷ್ಟು ದಿನ ಕಾಯ್ಬೇಕಲ್ಲ, ಅದೇ ನನ್ನ ಬೇಜಾರು. ಆದಷ್ಟು ಬೇಗ ಇವ್ರ ಹೆಂಡತಿ ಅನ್ನಿಸ್ಕೊಬೇಕು. ದಟ್ಸ್ ಮೈ ಓನ್ಲಿ ವಿಶ್ ಅಪ್ಪಾಜಿ. ಮತ್ತೆ ಶುರು ಹಚ್ಕೊಂಡು. ಅಂಕಲ್ ಹೇಳಿ ಅಂಕಲ್. ನೋಡು, ನೀನು ನೊಂದ್ಕೋಬೇಡ, ಸ್ವಲ್ಪ ದಿವಸ ವೆಯ್ಟ್ ಮಾಡು, ತಾಳ್ಮೆ ಇರಲಿ. ನಿನ್ನನ್ನು ಅತ್ಯಂತ ಗ್ರ್ಯಾಂಡಾಗಿ ಮದುವೆ ಆಗ್ತಾನೆ ಇವನು. ದಿಯಾ, ಇದೆಲ್ಲ ಬರೀ ಸ್ವಲ್ಪ ದಿನ ಅಷ್ಟೆ, ಕಾಯ್. ಫಸ್ಟು ಆನಂದನ ಕಂಪ್ನಿಯಿಂದ ಆಚೆ ಹಾಕ್ಬೇಕು. ಅದೊಂದು ಕೆಲಸ ಆದರೆ ನಮ್ಮ ಅಣ್ಣನ ರೈಟ್ ಹ್ಯಾಂಡ್ ಕಟ್ ಆದಂಗೆ ಆಗುತ್ತೆ. ಅವನು ವೀಕ್ ಆಗ್ತಾನೆ, ಸ್ಟ್ರೆಂತೇ ಇರಲ್ಲ ಅವನ ಹತ್ರ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪೇ, ಯಾರ್ಯಾರು ನಮ್ಮ ಕಂಪ್ನಿಲಿ ನಮ್ಮ ಅಣ್ಣನ ಪರ ಬ್ಯಾಟಿಂಗ್ ಮಾಡ್ತಾರೋ ಅವ್ರುಗಳನ್ನ ಫಸ್ಟು ಒದ್ದಾಚೆ ಹಾಕೋದು. ಅದಾದಮೇಲೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ನಮ್ಮಿಬ್ರು ಮದುವೆ. ಖುಷಿ ಆಯ್ತಾ? ಏನ್ರಿ ನೀವು? ಅಣ್ಣ ಅದಕ್ಕೆ ಬಂದು ಅಸ್ಸಲ ಡಿನ್ನರ್ ಕರೆದ್ರು ನಾವು ಹೋಗಲೇ ಇಲ್ಲ. ಅಪೇಕ್ಷೆ ನೀವು ಮಾಡ್ತಾ ಇರೋದು ಸರಿ ಅಂತ ನಿಮ್ಗೆ ಅನ್ಸುತ್ತಾ? ಪಾರ್ಥ, ಸರಿ ತಪ್ಪು ಪ್ರಶ್ನೆ ಆಮೇಲೆ. ಫಸ್ಟ್ ಆಫ್ ಆಲ್ ನನಗಲ್ಲಿ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಅಂದಮೇಲೆ ನಾನು ಯಾಕೆ ನನ್ನ ಇಷ್ಟದ ವಿರುದ್ಧವಾಗಿ ಹೋಗಲಿ? ನನಗೆ ಎಲ್ಲಿ ಕಂಫರ್ಟೇಬಲ್ ಇಲ್ವೋ ಅಲ್ಲಿಗೆ ನಾನು ಯಾಕೆ ಹೋಗಲಿ ಪಾರ್ಥ? ಸುಮ್ಮನೆ ನನಗೆ ಹಿಂಸೆ ಅನಿಸುತ್ತೆ, ನನ್ನ ಪೀಸ್ ಆಫ್ ಮೈಂಡ್ ಹಾಳಾಗಿ ಹೋಗುತ್ತೆ. ಏನೋ ಕಾಟಾಚಾರಕ್ಕೆ ಹೋಗಿದ್ದೀನಿ ಅಂತ ಅನಿಸ್ತಿರುತ್ತೆ. ಆ ಸುಖಕ್ಕೆ ಹೋಗದೇ ಇದ್ರೇ ಬೆಸ್ಟ್ ಅಲ್ವಾ? ಅವರಿಂದ ನಮಗೆ ಕಿರಿಕಿರಿ ಆಗೋದಾದ್ರೂ ತಪ್ಪುತ್ತೆ. ಯಾರಿಂದ ಕಿರಿಕಿರಿ ಆಗುತ್ತೆ? ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಓ, ಅತ್ಗೆನಾ? ಅತ್ಗೆ ಇದಾರೆ ಅಂತ ತಾನೇ ನೀವು ಈ ಥರ ಹೇಳ್ತಿರೋದು? ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ಗೊತ್ತಾಗಲ್ವಾ ನಿಮಗೆ? ಗೊತ್ತು, ಆದರೆ ನನಗೆ ಒಂದು ಅರ್ಥ ಆಗ್ತಿಲ್ಲ. ಅಷ್ಟೊಂದೆಲ್ಲ ಕೋಪ, ದ್ವೇಷ, ಹಠ ಎಲ್ಲ ಇದ್ರೂ ನಿಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡಿದ್ರಿ, ಅವ್ರನ್ನ ಫರ್ಗಿವ್ ಮಾಡಿದ್ರಿ, ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆದ್ರಿ. ಈ ಕಡೆ ಭಾಗ್ಯಮ್ಮನ್ನು ನೀವು ಚೆನ್ನಾಗಿ ನೋಡ್ಕೋತೀರಾ, ಅವ್ರ ಬಗ್ಗೆ ಕೇರ್ ತೋರಿಸ್ತಾ ಇದ್ದೀರಾ. ಇನ್ನು ಲಚ್ಚಿ, ಸುಧಾ ಅಕ್ಕ, ಅವ್ರ ಜೊತೆನೂ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ. ಎಲ್ಲರ ಜೊತೆ ಚೆನ್ನಾಗಿದ್ದೀರಾ, ಎಕ್ಸೆಪ್ಟ್ ಅತ್ತಿಗೆ ಜೊತೆ ಮಾತ್ರ. ಯಾಕೆ ನೀವು ಅವ್ರನ್ನ ಕ್ಷಮಿಸೋದಿಲ್ಲ? ಯಾಕೆ ಇಷ್ಟೊಂದು ಹಠ ಸಾಧಿಸ್ತೀರಾ? ಅದು ಹಾಗೆ, ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ, ಅತಿಯಾದ ನಂಬಿಕೆ ಇರುತ್ತೋ, ಅಲ್ಲಿ ಅತಿಯಾದ ದ್ವೇಷನೂ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ಅಕ್ಕ. ನಾನು ಅವಳನ್ನು ಅಪ್ಪ ಅಮ್ಮನಿಗಿಂತ ಜಾಸ್ತಿ ನೋಡ್ತಿದ್ದೆ, ಅವ್ರಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದೆ. ನನಗೇನೇ ಆದರೂ ನನ್ನ ಜೊತೆ ನನ್ನ ಅಕ್ಕ ಇರ್ತಾಳೆ ಅಂತ ನಂಬಿಕೆಯಲ್ಲಿದ್ದೆ. ಬಟ್ ಮದುವೆ ಟೈಮಲ್ಲಿ ಆಗಿದ್ದ ಇನ್ಸಿಡೆಂಟಿಂದ ನನ್ನ ಮನಸ್ಸು ಮುರಿದು ಹೋಗ್ಬಿಟ್ಟಿದೆ. ಅದನ್ನೀಗ ಜೋಡಿಸ್ತೀನಿ ಅಂದರೂ ಅದು ಮೊದಲಿನ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ನಾನು ಯಾಕೆ ಸುಮ್ಮನೆ ಪ್ರಯತ್ನ ಪಡಬೇಕು? ನೋ ಯೂಸ್. ಈ ತೇಪೆ ಹಚ್ಚೋ ಕೆಲಸ ಅಂತೂ ನನ್ನಿಂದ ಆಗಬಾರಲ್ಲ. ಅದಕ್ಕೆ ನಾನೇ ಸುಮ್ಮನೆ ಇದ್ಬಿಟ್ಟಿದ್ದೀನಿ. ಈಗೀಗ ಅವಳ ಮೇಲೆ ನನಗೆ ದ್ವೇಷ ಅಂತ ಏನೂ ಇಲ್ಲ, ಬಟ್ ಮೆಂಟಲಿ ನಾನು ಅವಳಿಂದ ದೂರ ಆಗಿಬಿಟ್ಟಿದ್ದೀನಿ. ಅವಳ ಪ್ರೆಸೆನ್ಸ್ ಆಗಲಿ ಆಬ್ಸೆನ್ಸ್ ಆಗಲಿ ಯಾವುದು ನನಗೆ ಮ್ಯಾಟ್ರ್ ಆಗ್ತಾ ಇಲ್ಲ. ಅವಳ ವಿಷಯದಲ್ಲಿ ನನಗೇನೂ ಅನಿಸಲ್ಲ, ನಾನು ಒಂಥರ ನ್ಯೂಟ್ರಲ್ ಆಗಿಬಿಟ್ಟಿದ್ದೀನಿ. ಹಾಗಂತ ಅವಳ ಮೇಲೆ ನನಗೆ ಯಾವ ಹಾರ್ಡ್ ಫೀಲಿಂಗ್ಸೂ ಇಲ್ಲ. ಜಸ್ಟ್ ನನಗೆ ಅವಳು ಬೇಡ ಅಷ್ಟೆ. ನೀವು ಹೇಳೋದು ನಂಗೆ ಅರ್ಥ ಆಗುತ್ತೆ ಅಪೇಕ್ಷೆ. ಆದರೆ ಒಂದು ತಿಳ್ಕೊಳ್ಳಿ, ಕೆಲವೊಂದು ಸಂಬಂಧಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ ಅಂತ ನಾವು ಅನ್ಕೋತೀವಿ, ಆದರೆ ಅದು ಎಲ್ಲೂ ಹೋಗೋದಿಲ್ಲ. ಅಂಡರ್ ಕರೆಂಟ್ ಥರ ನಮ್ಮ ಒಳಗಡೆನೇ ಇರುತ್ತೆ. ಒಂದಲ್ಲ ಒಂದಿನ ಅದು ಹೊರಗೆ ಬಂದೇ ಬರುತ್ತೆ. ಆಗ ಎಲ್ಲದೂ ಸರಿ ಹೋಗುತ್ತೆ. ಈ ಟೈಮ್ ಅನ್ನೋದು ಎಲ್ಲರೂ ಸರಿ ಮಾಡುತ್ತೆ.
ತಿಳ್ಕೊಳ್ಳಿ. ಅಲ್ಲಿ ವಾಚ್ ಸರಿ ಆದಾಗ ನೋಡೋಣ. ಹಾಗೇ ಆಗತ್ತೆ, ನನಗೆ ಆ ಭರವಸೆ ಇದೆ. ಇಷ್ಟೊತ್ತಾಯ್ತು, ಅವ್ರು ಇನ್ನೂ ಬಂದಿಲ್ಲ. ಹಾಂ ಬರ್ತಾರೆ ಗೆಳೆಯ ಅದಕ್ಕೆ ಅಂದ್ರಲ್ಲ. ಹಾಯ್ ಡುಮ್ಮ ಸರ್. ಹಾಯ್. ಏನೋ ಬರೋದು ಇಷ್ಟು ಲೇಟ್ ಮಾಡ್ಬಿಟ್ರಿ? ಮಾಮೂಲಿ ಗೆಳೆಯ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಏನೋ ಇಷ್ಟು ಜೋರಾಗಿ ಪಾರ್ಟಿ ಅರೇಂಜ್ ಮಾಡ್ತಾ ಇದೆಯಾ? ಅಲ್ಲ, ಈ ಟೈಮಲ್ಲಿ ಇವೆಲ್ಲ ಬೇಕಿತ್ತೇನೋ? ಇಷ್ಟು ದಿವಸ ಖುಷಿ ಕುಡಿತಾ ಇದ್ವಿ, ಇವತ್ತು ದುಃಖ ಕುಡಿಯೋಣ ಬಿಡ. ನನ್ನೆಲ್ಲ ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ, ಅದಕ್ಕೆ ಒಂದು ಸಣ್ಣ ಫೇರ್ವೆಲ್ ಪಾರ್ಟಿ ಅಷ್ಟೇ. ಹಾಯ್ ಹಾಯ್ ಹಾಯ್, ಹಲೋ ಎವ್ರಿ ಒನ್. ಬ್ರೋ, ಏನಿದು ಅರೇಂಜ್ಮೆಂಟ್ಸು? ಏನಿಲ್ಲಪ್ಪ, ಸುಮ್ಮನೆ ಹಾಗೆ ಒಂದು ಸಣ್ಣ ಪಾರ್ಟಿ. ಪಾರ್ಟಿ ಯಾವ ಖುಷಿಗೆ? ಖುಷಿ ಅಂತೇನಿಲ್ಲ, ಸುಮ್ಮನೆ ಒಂದು ಗೆಟ್ ಟುಗೆದರ್ ಅಷ್ಟೇ. ಗೊತ್ತು ಬಿಡು, ಇದು ನಿನ್ನ ಕುಚಿಕ್ಕು ಗೆಳೆಯ ಆಪ್ತ ಮಿತ್ರನಿಗೆ ಕೊಡ್ತಿರೋ ಸೆಂಡ್ ಆಫ್ ಪಾರ್ಟಿ ತಾನೆ. ಆನಂದ್ ಅವ್ರೆ, ನೀವು ಯಾಕೆ ಹೋಗ್ತಿದ್ದೀರಾ ಅಂತ ಗೌತಮ್ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಆದರೂ ಕೇಳ್ತಿದ್ದೀನಿ, ನೀವು ನಿಜವಾಗ್ಲೂ ಈ ದೇಶ ಬಿಟ್ಟು ಹೋಗ್ತೀರಾ? ನಮ್ಮನ್ನ ಬಿಟ್ಟು ಅಷ್ಟು ದೂರ ಹೋಗ್ತೀರಾ ನೀವು? ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ನಿಮ್ಮನ್ನೆಲ್ಲ ನೋಡೋದಕ್ಕೆ ಯಾಕಾಗಿ ಬರ್ತಾನೆ ಇರ್ತೀನಿ. ನಿಮ್ಮನ್ನು ಬಿಟ್ಟಿರೋದಕ್ಕೆ ನನಗೂ ಕಷ್ಟ ಆಗುತ್ತಲ್ವಾ? ಏನೋ ನನ್ಗೆ ಈಗಲೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಅಲ್ಲ ಆನಂದ್ ಅವ್ರೆ, ದೇಶ ಬಿಟ್ಟು ಹೋಗೋದು ಅಷ್ಟೊಂದು ಅನಿವಾರ್ಯನಾ? ಇಲ್ಲಿ ನಮ್ಗಳ ಜೊತೆನೇ ಇರ್ಬೋದಲ್ವಾ? ನಮ್ಮ ದೇಶ ಯಾರಿಗೇನು ಕಮ್ಮಿ ಹೇಳಿ? ಇಲ್ಲಿ ನಿಮ್ಗೆ ಬೇಕಿರೋ ಕೆಲಸ, ಫೆಸಿಲಿಟೀಸ್ ಎಲ್ಲಾನು ಸಿಗುತ್ತೆ. ಅವಕಾಶಕ್ಕೆ ಇಲ್ಲಿ ಕೊರತೆನೇ ಇಲ್ಲ. ಅದಕ್ಕೆ ನೀವು ಹೇಳ್ತಾ ಇರೋದು ಸರಿನೇ. ಒಂದು ವೇಳೆ ನಾನು ಇಲ್ಲೇ ಇರಬೇಕು ಅನ್ನೋದಾಗಿದ್ದಿದ್ರೆ ನಾನು ಇವನ್ ಜೊತೆಗೆ ಇರ್ತಾ ಇದ್ದೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಾಗಿತ್ತು. ಆದರೆ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಅಲ್ಲದೆ ನಾನು ಹೋಗಲೇಬೇಕು, ಬೇರೆ ದಾರಿನೇ ಇಲ್ಲ. ಬೇರೆ ದಾರಿನೇ ಇಲ್ಲ, ಯಾಕಂದ್ರೆ ಆ ದಾರಿನೆಲ್ಲ ಕ್ಲೋಸ್ ಮಾಡಿದ್ದು ಈ JDನೇ ತಾನೆ.